ಇನ್ನು ಅಥಣಿ ಬೆಳಗಾವಿ ಜಿಲ್ಲೆಯ ಮತ್ತೊಂದು ಪ್ರಮುಖವಾಗಿರುವಂತ ಕ್ಷೇತ್ರ ಅಂದ್ರೆ ಅಥಣಿ ಕ್ಷೇತ್ರ. ಬಿಕಾಸ್ ಅಲ್ಲಿ ಮಾಜಿ ಡಿಸಿಎಂ ಆಗಿರುವಂತ ಲಕ್ಷ್ಮಣ್ ಸವದಿ ಅವರು ತುಂಬಾ ನಿರೀಕ್ಷೆಯಲ್ಲಿದ್ರು, ನನಗೆ ಟಿಕೆಟ್ ಸಿಗುತ್ತೆ ಅಂತ. ಬಟ್ ಮುಖಭಂಗ ಆಗಿದೆ ಅವರಿಗೆ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಕೈ ತಪ್ಪಿದೆ ಟಿಕೆಟ್. ತಡರಾತ್ರಿಯಿಂದ ಸಭೆಗಳ ಮೇಲೆ ಸಭೆಯನ್ನ ನಡೆಸಿದ್ದಾರೆ ಸವದಿ ಅವರು. ಬಿಜೆಪಿಯನ್ನ ತ್ಯಜಿಸ್ತಾರಾ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸವದಿಗೆ ಗಾಳ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು ಕಾಂಗ್ರೆಸ್ ಇದನ್ನ ವರ್ಕೌಟ್ ಮಾಡಿಕೊಂಡ್ರೆ, ಸವದಿ ಅವರನ್ನ ಕರ್ಕೊಂಬಂದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿ ಬಂದಂತಾಗುತ್ತೆ ಬೆಳಗಾವಿ ಭಾಗದಲ್ಲಿ. ಇದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೂ ಕೂಡ ಹಿನ್ನಡೆ ಆಗುವಂತ ಚಾನ್ಸಸ್ ಇದೆ. ಬೆಳ್ಳಂಬೆಳಗ್ಗೆ ಸವದಿ ಭೇಟಿಯಾಗಿದ್ದಾರೆ ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರು ಆಕ್ಚುಲಿ ಈ ಹಿಂದೆ ಬಿಜೆಪಿಲಿ ಇದ್ದಂಥವ್ರು. ಆಪರೇಷನ್ ಕಮಲ ಆದ್ಮೇಲೆ ಅಲ್ಲಿ ಶ್ರೀಮಂತ್ ಪಾಟೀಲ್ ಬರ್ತಾರೆ. ಶ್ರೀಮಂತ್ ಪಾಟೀಲ್ ಬಂದಂತ ಹಿನ್ನೆಲೆಯಲ್ಲಿ ರಾಜು ಕಾಗೆ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ. ಈಗ ಕಾಂಗ್ರೆಸ್ನ ಈ ಹಿಂದಿನ ಸಂಬಂಧ ಇತ್ತಲ್ಲ ಲಕ್ಷ್ಮಣ್ ಸವದಿ ಅವರಿಗೆ, ಸೊ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ರಾಜು ಕಾಗೆ ಅವರು ಮುಂದಾಗಿದ್ದಾರೆ. ಬಿಕಾಸ್ ಇವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆಪ್ತ ಮಿತ್ರನ ಮೂಲಕ ಸವದಿಗೆ ಕಾಂಗ್ರೆಸ್ ಗಾಳವನ್ನ ಹಾಕಿದೆ. ಇದು ಕಾರ್ಯಕರ್ತರ ಅಭಿಪ್ರಾಯವನ್ನ ಕೇಳಿದ್ದಾರೆ ಸವದಿ ಅವರು. ಬೇರೆ ಪಕ್ಷ ಸೇರ್ಬೇಕಾ ಅಥವಾ ಪಕ್ಷೇತರನಾಗಿ ಸ್ಪರ್ಧಿಸಬೇಕಾ ಅಂತ ಚರ್ಚೆಯನ್ನ ಮಾಡಲಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಹಿತ್, ನೋಡ್ತಾ ಇದ್ವಿ ಅಥಣಿ ಭಾರಿ ಪೈಪೋಟಿಯನ್ನ ನೀಡ್ತಾ ಇದ್ದಂತ ಕ್ಷೇತ್ರ. ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನುವಂತ ರೀತಿಯಲ್ಲಿ ಆಗಿತ್ತು. ಅಲ್ಲಿ ರೀಸನ್ ಮಾತ್ರ ಮಹೇಶ್ ಕುಮಟಳ್ಳಿ ಮಾತ್ರ ಇದ್ದಿದ್ದು. ಬಟ್ ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಬೆಂಬಲಿಗರ ಸಲಹೆ ಏನಿದೆ, ಸವದಿ ಅವರು ಏನ್ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ? ಬಿಕಾಸ್ ಅವರಿಗೆ ಮುನ್ಸೂಚನೆ ಇತ್ತು, ಟಿಕೆಟ್ ಮಿಸ್ ಆಗುವಂತ ಎಲ್ಲಾ ಚಾನ್ಸಸ್ಗಳು ಅವರಿಗೆ ಗೊತ್ತಿತ್ತು. ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಂದ್ರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಕಾರ್ಯಕರ್ತರ ಮೂಲಕ ಈಗಾಗಲೇ ಸೌದಿ ಅವರು ಮಾಡಿದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಳೆದ ರಾತ್ರಿ ತಡರಾತ್ರಿವರೆಗೂ ಕೂಡ ಏನು ಅಥಣಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಪದಾಧಿಕಾರಿಗಳಿದ್ದಾರೆ, ಮಾಜಿ ಆಗಿರ್ಬೋದು, ಹಾಲಿ ಪದಾಧಿಕಾರಿ ಆಗಿರ್ಬೋದು, ಅದರ ಜೊತೆಗೇನೆ ಆ ಸ್ಥಳೀಯ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳ ಹಾಲಿ ಹಾಗೇನೆ ಮಾಜಿ ಎಲ್ಲ ಸದಸ್ಯರುಗಳನ್ನ ಕರೆಸಿ ಸುಮಾರು 1,000ಕ್ಕೂ ಹೆಚ್ಚು ಜನರನ್ನ ಕರೆಸಿ ಕಳೆದ ರಾತ್ರಿ ತಡರಾತ್ರಿವರೆಗೂ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಏನಂತಂದ್ರೆ ಈಗಾಗಲೇ ಬಿಜೆಪಿ ಟಿಕೆಟ್ ಮುಗಿದ ಅಧ್ಯಾಯ ಅನ್ನುವಂತ ಮಾತನ್ನು ಕೂಡ ಅವ್ರ ಕಾರ್ಯಕರ್ತರ ಮುಂದೆ ಹೇಳಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಕನ್ಫರ್ಮೇಶನ್ ಬಂದಿದೆ, ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಟಿಕೆಟ್ ಚೇಂಜ್ ಆಗಲ್ಲ. ಸೊ ಮುಂದಿನ ದಾರಿಯನ್ನ ನೋಡ್ಕೊಳ್ಳೇಬೇಕಾಗತ್ತೆ. ಆಬ್ವಿಯಸ್ಲಿ ಈಗಾಗಲೇ ಒಂದು ಹೆಜ್ಜೆಯನ್ನ ಸೌದಿ ಅವರು ಹೊರಗಡೆ ಇಟ್ಟಂತಾಗಿದೆ. ಸೊ ಈಗ ಬರೀ ಏನಂತಂದ್ರೆ ಕಾರ್ಯಕರ್ತರು ಹೇಳ್ಬೇಕು, ಯಾವ ರೀತಿ ಡಿಸಿಷನ್ ತಗೋಬೇಕು ಮಾತ್ರ ಪೆಂಡಿಂಗ್ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಸೇರ್ಬೇಕಾ ಅಥವಾ ಏನಾದ್ರು ಬೇರೆ ಪಕ್ಷಕ್ಕೆ ಹೋಗ್ಬೇಕಾ ಅಥವಾ ಪಕ್ಷೇತರರಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೇಕಾ ಅನ್ನುವಂಥದ್ದನ್ನ ಆ ಕಾರ್ಯಕರ್ತರ ಮೇಲೆ ಬಿಟ್ಟಿದ್ದಾರೆ. ನೀವು ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ, ನಾಳೆ ಮಧ್ಯಾಹ್ನವರೆಗೂ ಕೂಡ ಟೈಮ್ ಇದೆ. ನಾಳೆ ಸಂಜೆ 4 ಗಂಟೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರನ್ನ ಅಥವಾ 20,000ಕ್ಕೂ ಹೆಚ್ಚು ಜನರನ್ನ ಒಂದೆಡೆಗಡೆ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು. ಆ ಸಮಾವೇಶದಲ್ಲಿ ಏನೊಂದು ನಿರ್ಧಾರ ಬರುತ್ತೆ ಅದನ್ನ ನಿರ್ಧಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗ ಸೌದಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಯಾವ ರೀತಿ ಅವರಿಗೆ ಗಾಳಾಗ್ತಾ ಇದೆ ಅಂದ್ರೆ, ಇವತ್ತು ಬೆಳಗ್ಗೆನೆ ಕಾಂಗ್ರೆಸ್ ನಾಯಕರು ಕೂಡ ಸೌದಿ ಮನೆಗೆ ಬಂದಿದ್ದಾರೆ. ಏನು ಸೌದಿಯವರ ಅತ್ಯಾಪ್ತ ಮಿತ್ರ ಆಗಿರ್ತಕ್ಕಂಥ ಕಾಗವಾಡ್ನ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಅವರು. ಯಾಕಂದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದಾಗ ಸಾಕಷ್ಟು ಏನಂತಾರೆ ಅವ್ರ ಇಬ್ಬರ ನಡುವೆ ಒಡನಾಟ ಇತ್ತು. ಅದಾದ ನಂತರಗಳಲ್ಲಿ ಅವರು ಕಾಂಗ್ರೆಸ್ ಹೋಗ್ತಾರೆ. ಸೊ ಅವ್ರ ಮೂಲಕ ಏನಂತಾರೆ ಸೌದಿ ಅವ್ರನ್ನ ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬೆಳ್ಳಂಬೆಳಗ್ಗೆ ರಾಜು ಕಾಗೆ ಅವ್ರನ್ನ ಸೌದಿ ಮನೆಗೆ ಕಳಿಸಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಹೆಚ್ಚಾಯಿತು. ಈಗಾಗಲೇ ರಾಜು ಕಾಗೆ ಅವರು ಸೌದಿ ಅವ್ರನ್ನ ಭೇಟಿಯಾಗಿ ಸುಮಾರು ದೀರ್ಘಕಾಲದಿಂದ ಕೂಡ ಚರ್ಚೆ ನಡೀತಾ ಇದೆ. ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂತ ಮಾತನ್ನ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ. ಸೊ ಅವ್ರ ಮೂಲಕ ಏನಂತಂದ್ರೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಒಟ್ಟಿನಲ್ಲಿ ಹೇಳೋದಾದ್ರೆ ಏನು ನಾಳೆ ಒಂದು ಕಾರ್ಯಕರ್ತರ ಸಭೆ ಆಗತ್ತೆ. ಆ ಒಂದು ಸಭೆಯಲ್ಲಿ ಕಂಪ್ಲೀಟ್ ಆದಂತ ಒಂದು ನಿರ್ಧಾರ ಹೊರಬರುತ್ತೆ, ಯಾವುದು ಮುಂದಿನ ಹೆಜ್ಜೆಯನ್ನು ಇಡಬೇಕು. ಒಂದು ವೇಳೆ ಯಾಕಂದ್ರೆ ಈಗ ಕಾರ್ಯಕರ್ತರು ಕೂಡ ಮಾತನಾಡುವಂತದ್ದು ಇಷ್ಟ ಏನಂತಂದ್ರೆ, ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ನಿಮಗೆ ಮತ್ತೆ ಮುಂದೆ ಹೋಗಿ ನೀವು ಗೆದ್ರೆ ಮತ್ತೆ ನೀವು ಬಿಜೆಪಿಯನ್ನ ಸೇರ್ಕೋಬಹುದು ಅಥವಾ ಬಿಜೆಪಿಯಲ್ಲಿ ಒಂದು ಸ್ಥಾನವನ್ನ ಮೇಂಟೈನ್ ಮಾಡ್ಕೋಬಹುದು ಅನ್ನುವಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲವರು ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಏನೋ ಒಂದು ಅವ್ರ ಪ್ರಭಾವ ಇದೆ, ಈ ಒಂದು ಪ್ರಭಾವದ ನಡುವೆ ನಿಮ್ಮನ್ನ ಬೆಳೆಯೋಕೆ ಸಾಧ್ಯ ಇಲ್ಲ, ನಿಮ್ಮನ್ನ ಬೆಳೆಯೋಕೆ ಬಿಡೋದಿಲ್ಲ, ಹಾಗಾಗಿ ನೀವು ಕಾಂಗ್ರೆಸ್ ಹೋದ್ರೆ ಒಳ್ಳೇದಾಗತ್ತೆ ಅನ್ನುವಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಏನು ನಾಳೆ ಸಂಜೆವರೆಗೂ ಕೂಡ ಟೈಮ್ ಇದೆ. ಆ ಒಂದು ಟೈಮ್ ನಲ್ಲಿ ಸಾಕಷ್ಟು ನಾಯಕರುಗಳ ಜೊತೆ ಮಾತುಕತೆ ನಡೆಯುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅವ್ರ ಜೊತೆ ಕೂಡ ಮಾತುಕತೆ ಆಗುತ್ತೆ. ಸೊ ಕ್ಷೇತ್ರದ ಜೊತೆಗೂ ಕೂಡ ಮಾತುಕತೆ ಆಗುತ್ತೆ. ಒಂದು ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಆದಂತ ಒಂದು ಮೆಸೇಜ್ ಅನ್ನ ಸೌದಿ ಅವರು ಇಲ್ಲಿ ಪಾಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಪೃಥ್ವಿ. ಓಕೆ, ಥ್ಯಾಂಕ್ ಯು.